अरे कितनी चमचागिरी भाई। इन्होंने कहा मैं भी मोदी जी को जानता हूँ 30 साल से, तो मैं भी मोदी जी को 30 साल से जानता हूँ। जो उन्हें भाषण अच्छा लगता है उसकी ट्वीट करके तारीफ करते हैं, लेकिन शिवराज जी की तारीफ आज तक नहीं की उन्होंने, जबकि इतना लंबा चौड़ा ये भाषण देते हैं उनके। और ऐसा कर दिया कि 2014 के पहले इस देश में कुछ हुए नहीं था, न बिजली खंबे थे, न बिजली थी, कुछ ಪ್ರಗತಿ नहीं थी, न रेल थे, न ग्राम। ಸಂಸತ್ತಿನ ಕಲಾಪಗಳು ಸಾಮಾನ್ಯವಾಗಿ ಒಂದಷ್ಟು ಬಿಸಿ ಬಿಸಿ ಚರ್ಚೆಗಳು, ಗದ್ದಲಗಳಿಗೆ ಫೇಮಸ್ ಅಂತ ಹೇಳ್ಬೋದು. ಆದರೆ ಕೆಲವೊಂದ್ಸಲ ಸದನದಲ್ಲಿ ಗಂಭೀರ ವಾತಾವರಣವನ್ನ ಒಂದಷ್ಟು ಹಗುರಗೊಳಿಸೋ ಕ್ಷಣಗಳು ಕೂಡ ನಡೆಯುತ್ತವೆ. ಮಂಗಳವಾರ ರಾಜ್ಯಸಭೆಯಲ್ಲಿ ಇದೇ ರೀತಿಯಾದಂತಹ ಒಂದು ದೃಶ್ಯ ಕಾಣಿಸ್ತು. ಕಾಂಗ್ರೆಸ್ ಸಂಸದ ರಾಜೀವ್ ಶುಕ್ಲಾ ಅವರು ಅವ್ರಿಗೆ ಗೊತ್ತಿರೋರ ಒಬ್ಬರ ಹಾಸ್ಯ ಶೈಲಿಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಟೀಕೆ ಮಾಡಿದ್ದಾರೆ. ರಾಜೀವ್ ಶುಕ್ಲಾ ಅವರ ಈ ಶೈಲಿ ಸದನದಲ್ಲಿ ಹಾಜರಿದ್ದ ಎಲ್ಲರನ್ನೂ ಕೂಡ ಮೆಚ್ಚಿಸಿದ್ದಲ್ಲದೆ ನಗೆಗಡಲಲ್ಲಿ ತೇಲೋ ಹಾಗೆ ಮಾಡಿತು. ಹಾಗೆ ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಈ ವಿನಿಯೋಗ ಮಸೂದೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಜೀವ್ ಶುಕ್ಲಾ ಅವರ ಹೆಸರನ್ನ ಸದನದಲ್ಲಿ ಕರೆಯಲಾಯಿತು. ಆಗ ಅವರು ಮಾತನಾಡೋದಕ್ಕೆ ಎದ್ರು. ಆಡಳಿತ ಪಕ್ಷ ಗದ್ದಲದಲ್ಲಿ ಮುಳುಗ್ತು. ಶುಕ್ಲಾ ಅವರು ಸಾಂದರ್ಭಿಕ ರೀತಿಯಲ್ಲಿ ಎಂತಹ ಹೇಳಿ ಸ್ವಲ್ಪ ಶಾಂತವಾಗಿರಿ ಅಂತ ಉತ್ತರ ಕೊಟ್ರು. ಹಾಗೆ ಆಡಳಿತ ಪಕ್ಷದ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡ್ತಾ, ಕಳೆದ 30 ವರ್ಷಗಳಿಂದ ನನಗೆ ಪ್ರಧಾನಿ ಮೋದಿ ಅವ್ರ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾ ನಗ್ತಾ ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಈ ದಿನ ಸದನದಲ್ಲಿ ತಮ್ಮ ಮೇಲೆ ಬರ್ತಾ ಇದ್ದ ಅತಿಯಾದ ಹೊಗಳಿಕೆಯನ್ನ ಸ್ವತಃ ಪ್ರಧಾನಿಯೇ ಇಷ್ಟಪಡ್ಲಿಲ್ಲ ಅಂತ ಹೇಳಿದ್ರು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಒಂದು ಕ್ಷಣ ಸದನದಲ್ಲಿದ್ದವರೆಲ್ಲ ಕುತೂಹಲ ಭರಿತರಾಗಿ ಅವ್ರ ಮಾತು ಕೇಳೋದಕ್ಕೆ ಶುರು ಮಾಡಿದ್ರು. ಆಗ ಹೇಳೋದಕ್ಕೆ ಹೊರಟ್ರು, ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಭಾಷಣದ ಶೈಲಿಯನ್ನ ರಾಜೀವ್ ಶುಕ್ಲಾ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಚೌಹಾಣ್ ತಮ್ಮ ಸುದೀರ್ಘ ಭಾಷಣದಲ್ಲಿ ಕನಿಷ್ಠ 200 ಸಲ ಪ್ರಧಾನಿಯವರ ಹೆಸರನ್ನ ಉಲ್ಲೇಖ ಮಾಡಿರಬೇಕು ಅಂತ ವ್ಯಂಗ್ಯವಾಡಿದ್ರು. ಪ್ರಧಾನಿಯವರು ಯಾರೊಬ್ಬರ ಭಾಷಣವನ್ನೂ ಆನಂದಿಸಿದಾಗ ಆಗಾಗ ತಮ್ಮ ಮೆಚ್ಚುಗೆಯ ಬಗ್ಗೆ ಟ್ವೀಟ್ ಮಾಡ್ತಿರ್ತಾರೆ. ಆದ್ರೆ ಆಶ್ಚರ್ಯ ಅಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೋದಿ ಹೆಸರನ್ನ ಪದೇ ಪದೇ ಉಲ್ಲೇಖ ಮಾಡಿದ್ರು, ಮೋದಿ ಅವರು ಮಾತ್ರ ಅವ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿಲ್ಲ. ಈ ರೀತಿ ಹೇಳ್ತಾ ಇದ್ದ ಹಾಗೆ ಸದನದ ಸಭಾಂಗಣದಲ್ಲಿ ಎಲ್ಲರೂ ನಗೋದಕ್ಕೆ ಶುರು ಮಾಡಿದ್ರು. ದೇಶದಲ್ಲಿ ಯಾವುದೇ ಅಭಿವೃದ್ಧಿ ನಡೆದಿದ್ರು ಅದು 2014ರ ನಂತರವೇ ಸಾಧ್ಯ ಅನ್ನೋ ರೀತಿಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೇಳಿಕೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ರು. ಇತಿಹಾಸ ಉಲ್ಲೇಖ ಮಾಡಿ 2014ಕ್ಕಿಂತ ಮೊದಲು ದೇಶದಲ್ಲಿ ವಿದ್ಯುತ್ ಕಂಬಗಳು, ರೈಲು ಮಾರ್ಗಗಳು, ರಸ್ತೆಗಳು ಇರಲೇ ಇಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಹಾಗೆ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ, HD ದೇವೇಗೌಡ ಅವರ ಅಧಿಕಾರಾವಧಿಯನ್ನ ಉಲ್ಲೇಖ ಮಾಡಿದ ಅವರು ಅಭಿವೃದ್ಧಿ ನಿರಂತರ ಪ್ರಕ್ರಿಯೆ, ಅದನ್ನ ನಿರ್ದಿಷ್ಟ ಕಾಲಮಿತಿಗೆ ಸೀಮಿತ ಮಾಡೋದಕ್ಕಾಗೋದಿಲ್ಲ ಅಂತ ನೆನಪಿಸಿದ್ರು. ದೇಶದ ಪ್ರಗತಿಯಲ್ಲಿ ಪ್ರತಿಯೊಂದು ಯುಗವೂ ತನ್ನದೇ ಆದ ಮಹತ್ವ ಪಡೆದುಕೊಂಡಿರುತ್ತೆ, ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ ಅಂತ ವಾದ ಮಾಡಿದ್ರು. ಹಾಗೆ ಅವರ ಈ ಮಾತು ಎಲ್ಲರ ಗಮನ ಸೆಳೆದಿದ್ದಲ್ಲದೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಕೊಟ್ಟಂತ ಟಾಂಟ್ ಇದು ಅಂತ ಸಿಕ್ಕಾಪಟ್ಟೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ. अरे कितनी चमचागिरी भाई, कुछ तो यार शांत हो जाओ। इन्होंने कहा मैं भी मोदी जी को जानता हूँ 30 साल से, तो मैं भी मोदी जी को 30 साल से जानता हूँ। और वो उनको इतनी ये पसंद नहीं है जितनी हुई आज, और इसीलिए आप आज मेरी समझ में आया कि आज तक मोदी जी ने जो उन्हें भाषण अच्छा लगता है उसकी ट्वीट करके तारीफ करते हैं, लेकिन शिवराज जी की तारीफ आज तक नहीं की उन्होंने, जबकि इतना लंबा चौड़ा ये भाषण देते हैं उनके। आज कम से कम 200 बार उन्होंने नाम लिया होगा, और ऐसा कर दिया कि 2014 के पहले इस देश में कुछ हुए नहीं था, न बिजली खंबे थे, न बिजली थी, कुछ प्रगति हुई नहीं थी, न रेल थे, न ग्रामीण विकास हुआ था, न सड़क हुआ था, कुछ भी नहीं। यानी देवगौड़ा जी भी सुनते रहे कि वो भी 1 साल प्रधानमंत्री थे, उनके जमाने में कुछ नहीं। अटल जी भी प्रधानमंत्री थे, उनके जमाने में कुछ नहीं हुआ, बस सब 2014 के बाद ही हुआ। कमाल है, शिवराज जी ने भी आज क्या भाषण दिया, आप लोग तालियां बजा रहे, अरे कुछ तो समझाओ। तो माननीय निर्मला जी नहीं है, मुझे लगता है वित्त मंत्रालय के वित्त राज्य मंत्री जरूर होंगे, तो अपना भाषण शुरू करता हूं कि वित्त मंत्रालय का ये विनियोग विधेयक जो कि एक औपचारिकता है, ये जो है जो अतिरिक्त राशि लेना होता है। Subscribe to One India and never miss an update. Download the One India app now.